ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾ ಚಂದೇ ಇರ್ತೀನಿ ಬಿಡ್ರಿ. ದಿನ ನೀವು ಲಾಗ್ನ ನೋಡಕುಂತೀರಿ. ಈಗ ಏನು ಮಾಡ್ಬೇಕಂದ್ರೆ ಒಂದು ರೀಲ್ ಶೂಟ್ ಮಾಡಬೇಕಾಗ್ಯದ. ಅದಕ್ಕೆ ರೆಡಿ ಆಗಬೇಕು. ಫಸ್ಟು ಕಾನ್ಸೆಪ್ಟ್ನ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ನಾನು ರೆಡಿ ಆಗಬೇಕು. ನಾನು ರೆಡಿ ಆದಮೇಲೆ ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಸಂಜೆಗೆ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಈಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಕಾನ್ಸೆಪ್ಟ್ ಬರಿಬೇಕಲ್ಲ. ಇಷ್ಟೊತ್ತು ಪ್ರಾಕ್ಟೀಸ್ ಇತ್ತು, ಸೆಷನ್ ಇತ್ತು. ಫಸ್ಟು ಬೆಳಗ್ಗೆ ಒಂದು ಸೆಷನ್ ತೊಗೊಂಡಿದ್ದೆ. ಅದಾದಮೇಲೆ ಶಿವ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದೆ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ. ಪ್ರಾಕ್ಟೀಸ್ ಎಲ್ಲ ಮುಗಿದು ತುಂಬ ಹೊತ್ತಾಯಿತು. 9:30ಗೆ ಮುಗೀತು. 9:30ಇಂದ ಇಷ್ಟೊತ್ತು ಹೊರಗಡೆ ಹೋಗಿದ್ವಿ ಊಟಕ್ಕೆ, ಬ್ರೇಕ್ಫಾಸ್ಟು. ಸೊ ಟಿಫಿನ್ನು ಸರ್ ಕರ್ಕೊ ಹೋಗಿದ್ರು ಇವತ್ತು ಆಚೆ. ಅದೊಂದು ಟೆನ್ಷನ್ ಇಲ್ಲ. ಇವಾಗ ಅಡುಗೆ ಮಾಡಬೇಕು, ತಿನ್ನಬೇಕು ಅಂತ ಅದೊಂದು ಆಗೋಯ್ತು. ಇವಾಗ ಫ್ರೀ ಇದ್ದೀನಿ. ಸದ್ಯಕ್ಕೆ ಕಂಟೆಂಟ್ ಎಲ್ಲ ರೆಡಿ ಮಾಡ್ಕೊಬಿಟ್ಟು ರೀಲ್ಸ್ ಶೂಟ್ ಮಾಡೋಕ್ಕೆ ಹೋಗಬೇಕು. ಬನ್ನಿ, ಕಂಟೆಂಟ್ ರೆಡಿ ಮಾಡ್ಕೊಬಿಟ್ಟು ಶೂಟ್ ಮಾಡೋಕ್ಕೆ ಹೋಗುವಂಥ ಸ್ಪಾಟಲ್ಲಿ ಸಿಗ್ತೀನಿ. ಕಂಟೆಂಟ್ ರೆಡಿ ಮಾಡ್ತೀನಿ. ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ಗೈಸ್, ರೀಲ್ಸ್ ಮಾಡಬೇಕು ಅಂತ ಕಂಟೆಂಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬಟ್ ರೀಲ್ಸ್ ಮಾಡಲಿಲ್ಲ, ಮಲ್ಕೊಂಬಿಟ್ಟೆ. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಮತ್ತೆ ಸೆಷನ್ ಇದೆ ಸಂಜೆಗೆ. ಸೆಷನ್ ತಗೋಬೇಕು. ಸೊ ಇನ್ನೂ ನಿದ್ದೆ ಎಳೀತಾ ಇದೆ. ಟೈಮ್ ಬಂದುಬಿಟ್ಟು 2 ಗಂಟೆ. ಇವಾಗ ಅಡುಗೆ ಮಾಡಿ ಅದನ್ನೆಲ್ಲ ತಿಂದು ಮತ್ತೆ ಸೆಷನ್ಗೆ ಹೋಗ್ಬೇಕಲ್ಲ. ಸೊ ಬನ್ನಿ, ಹೋಗಿ ಅಡುಗೆ ಮಾಡೋಣ. ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ನಾನು ಸೆಷನ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಐ ಹೋಪ್ ನಿನ್ನೆಲಾಗಲಿ ನಾನು ಕ್ರಿಕೆಟ್ ಏನಕ್ಕೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಕ್ರಿಕೆಟ್ ಏನಕ್ಕೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅದಕ್ಕಿದ್ದಂಥ ರೀಸನ್ಸ್ ಹೇಳಿದೆ. ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನನ್ನ ಜರ್ನಿ ಆ ಥರ ಇತ್ತು. ಅದನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ದಿವಸದಿಂದ ವೇಟ್ ಮಾಡ್ತಾಯಿದ್ದೆ, ಬಟ್ ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ನಿನ್ನೆ ಲಾಗಲ್ಲಿ ಹೇಳ್ಬಿಟ್ಟೆ. ಸೊ ಇನ್ನೊಂದು ದಿವಸ ಯಾವತ್ತಾದರೂ ನೋಡೋಣ, ಹೆಂಗೆ ಸ್ಟಾರ್ಟ್ ಮಾಡಿದೆ ಮಾತಾಡೋಣ. ಸೊ ಇವಾಗ ಅಡುಗೆ ಮಾಡಬೇಕು. ತುಂಬ ಬೇಜಾರಾಗ್ತಾಯಿದೆ. ಅಡುಗೆ ಮಾಡಿಕೊಂಡು ತಿನ್ನಬೇಕಲ್ಲ. ಕೆಲವೊಬ್ರಿಗೆ ಅಡುಗೆ ಮಾಡೋದು ಮಾತ್ರ ಕಷ್ಟ ಆಗುತ್ತೆ. ನಂಗೆ ಹಂಗಿಲ್ಲ. ನನಗೆ ಅಡುಗೆ ಮಾಡೋದು ಎಷ್ಟು ಕಷ್ಟನೋ ಅದನ್ನು ತಿನ್ನೋದು ಕೂಡ ಅಷ್ಟೇ ಕಷ್ಟ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಸೊ ಹೊಟ್ಟೆ ಹಸಿದ್ರೆ ತಾನಾಗಿ ತಿಂತಾರೆ ಅಂತ ಹೇಳ್ತಾರೆ. ಬಟ್ ಹೊಟ್ಟೆನೂ ಹಸಿಯಲ್ಲ. ಕೂತಲ್ಲೇ ಕೂತಿದ್ದೀನಿ ಎಷ್ಟೋ ದಿವಸ. ಒಂದು 15-20 ಡೇಸ್ ಆಯ್ತು ಇಲ್ಲಿಗೆ ಬಂದು ಅಕಾಡೆಮಿಗೆ ಕೋಚಾಗಿ. 15-20 ಡೇಸ್ ಮೇಲಾಯಿತು. ಸೊ ಅವತ್ತಿಂದ ಊಟ ಮಾಡೋದು, ಸೆಷನ್ ತಗೊಳ್ಳೋದು, ಇಲ್ಲೇ ಕೂತ್ಕೊಳ್ಳೋದು, ವೀಡಿಯೋಸ್ ಮಾಡೋದು, ಇಲ್ಲಾಂದರೆ ಮಲ್ಕೊಳ್ಳೋದು, ಇಷ್ಟೇ ಮಾಡ್ತಿರೋದು. ಹೀಗಾಗಿ ಅದು ತಿಂದಿರೋದಲ್ಲಿ ಕರಗಬೇಕಲ್ಲ, ಅದು ಕರಗಿದ್ರೇ ಹಸಿವಾಗುತ್ತೆ. ಸೊ ಬನ್ನಿ, ಅಡುಗೆ ಮಾಡಿ ಊಟ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ರೀಲ್ಸ್ ಮಾಡಬೇಕು ಅಂದ್ಕೊಂಡೆ, ಅದೂ ಆಗಲಿಲ್ಲ. ಆಮೇಲೆ ಲಾಗ್ನು ಇವತ್ತು ಪ್ರಾಪರಾಗಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಂಗೆ ಟೈಮ್ ಸಿಗಲಿಲ್ಲ. ಬೆಳಿಗ್ಗೆ ಟಿಫನ್ ಹೊರಗಡೆ ಮಾಡ್ಕೊಂಬಂದಿದ್ವಿ. ಆ ಟೈಮಲ್ಲಿ ಮಾಡ್ತಿದ್ದೆ ಡೈಲಿ. ಹೊರಗಡೆ ಹೋಗಿದ್ವಿ ಬಿಕಾಸ್ ಏನೇನೋ ಡಿಸ್ಕಷನ್ಸ್ ನಡೀತಿತ್ತು. ಆ ರೀಸನ್ಗೆ ಮಾತಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಮಧ್ಯಾಹ್ನ ಊಟ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಹುಡುಗರೆಲ್ಲ ಬಂದಿದ್ದರು ಅಷ್ಟೊತ್ತಿಗೆ. ಆವಾಗಲೂ ಮಾತಾಡೋಕ್ಕಾಗಲಿಲ್ಲ. ನೈಟು ಅಡುಗೆ ಮಾಡೋ ಟೈಮಲ್ಲಿ ಏನೋ ಮಾಡ್ತಿದ್ದೆ, ಏನೋ ಎಡಿಟ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲೂ ಕೂಡ ಮಾತಾಡೋಕ್ಕಾಗಲಿಲ್ಲ ಲಾಗಲ್ಲಿ ಬಂದು. ಸೊ ಶೂಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು ಸಿಂಪಲ್ಲಾಗಿ. ಸೊ ಇವಾಗ ಮಲ್ಕೊಳ್ಳೋಂಥ ಟೈಮ್ ಆಗಿದೆ. ಇದು ಬಂದುಬಿಟ್ಟು ಕ್ಯಾಲೆಂಡ್ರು ಈ ವರ್ಷದ್ದು, ಜನವರಿ 2026 ಸರ್ ಕೊಟ್ಟಿದ್ದಾರೆ. ಯಾವುದು ಹರೀಶ್ ಆರ್ಟ್ಸ್ ಗೊತ್ತಿಲ್ಲ ಗುರು, ಕೊಟ್ಟಿದ್ದಾರೆ. ತಗೊಂಡೋಗಿ ಇಡೀ ರೂಮಲ್ಲಿ ಅಂತ ನಾನು ತಗೊಬಂದು ಇಲ್ಲಿ ಮೊಳೆಗೆ ಸಿಕ್ಕಿಸಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11 o'clock. ಈ ಟೈಮಲ್ಲಿ ಮಲ್ಕೋಬೇಕು. 11 ಆಗಿಲ್ಲ ಇನ್ನೂ, 10-20 ಆ ಥರ ಆಗಿರ್ಬೋದು. ಸೊ ಮಲಗಿದ್ದೆ ನಾನು.
9 o'clock ಮಲಗಿದ್ದೆ, ಮತ್ತೆ ನಿದ್ದೆ ಬಂದಿತ್ತು. ಮತ್ತೆ ಏನೋ ಕೆಲಸ ಇದೆ ಅಂತ ಎದ್ದು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಿದ್ದೆ ಬರ್ತಿಲ್ಲ. 10 o'clock ಎದ್ದಿದ್ದು, ಒಂದು 20 ಮಿನಿಟ್ಸ್ ಅದು ಎಡಿಟಿಂಗ್ ಎಡ್ಜಲ್ಲಿ ಉಳಿದಿತ್ತು, ಹಂಗೆ ಬಿಟ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಅದನ್ನು ಕಂಪ್ಲೀಟ್ ಮಾಡಲೇಬೇಕಿತ್ತು ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೆ ಎದ್ದು ಅದನ್ನು ಎಡಿಟ್ ಮಾಡಿ ಅದನ್ನು ಇವಾಗ ಎಕ್ಸ್ಪೋರ್ಟ್ಗೆ ಇಟ್ಟಿದ್ದೀನಿ. ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸದ್ಯಕ್ಕೆ ನಮ್ಮದು ಇವತ್ತಿನ ಲಾಗು ತುಂಬಾ ಚಿಕ್ಕದಾಗುತ್ತೆ. ಮೇ ಬಿ ಒಂದು 6 to 7 ಮಿನಿಟ್ಸ್ ಆಗ್ಬೋದು. ಸೊ ನೋಡೋಣ, ನಾಳೆ ಲಾಗು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಏನಾದರೂ ತೋರ್ಸೋದಕ್ಕೆ ಟ್ರೈ ಮಾಡೋಣ. ಇದು ನೋಡಿ, ಇದು ಬಂದುಬಿಟ್ಟು ಎಲ್ಲ ನಮ್ಮದು ಅಕಾಡೆಮಿದು ಸ್ಟಿಕ್ಸು. ಇಷ್ಟೊಂದು ಪೇರ್ ಸ್ಟಿಕ್ಸ್ ಇದೆ. ಇದೆಲ್ಲ ಹಾರ್ಡಲ್ಸು, ಲ್ಯಾಡ್ರು, ಬಾಲ್ ಸಿಕ್ಕಾಪಟ್ಟೆ ಬಾಲ್ಸ್ ಇದೆ. ಈ ಜೊಮ್ಯಾಟೊ ಇಲ್ಲಿದೆಯಲ್ಲ, ಇದು ಜೊಮ್ಯಾಟೊ ಬ್ಯಾಗಲ್ಲ, ಇದರೊಳಗಡೆನೂ ಬಾಲ್ಸ್ ಇದೆ. ಇದು ಫುಲ್ಲು ಬಾಲ್ ಇದೆ. ಬಕೆಟು ಮತ್ತು ಬ್ಲಿಂಕಿಟ್ಟು, ಅದರಲ್ಲೂ ಕೂಡ ಬಾಲ್ಸ್ ಇದೆ. ಸೊ ಇದರಲ್ಲೇನೋ ಮೇ ಬಿ ಹಾಳಾಗಿರೋದಿರ್ಬೋದು. ಇದೆಲ್ಲ ಕೋನ್ಸು ನೋಡಿ. ಇದನ್ನು ಏನಕ್ಕಪ್ಪ ತೋರಿಸ್ತಾ ಇದೆಯಾ ಅಂತ ಕೇಳಬೇಡ್ರಿ. ಅದು ಎದಕ್ಕೆ ತೋರ್ಸಕ್ಕೆ ಬಂತೀನಿ ಅಂದರೆ, ನಿನ್ನೆ ನಾವು ಫುಲ್ಲು ಫಿಟ್ನೆಸ್ ಮಾಡಿದ್ದೀವಿ ಹುಡುಗರಿಗೆ. ನಿನ್ನೆ ಅಲ್ಲ, ಇವತ್ತು ನಾವು ಫುಲ್ಲು ಫಿಟ್ನೆಸ್ ಮಾಡಿಸಿದ್ದೀವಿ ಹುಡುಗರಿಗೆ. ಫುಲ್ ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಹೆವಿ ಫಿಟ್ನೆಸ್ ಆಗಿದೆ ಹುಡುಗರಿಗೆ. ಇದನ್ನೆಲ್ಲ ಯೂಸ್ ಮಾಡಿ, ಈ ಕೋನ್ಸು ಮತ್ತು ಇದು ಲ್ಯಾಡ್ರು ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಹೆವಿ ಫಿಟ್ನೆಸ್ ಮಾಡಿಸಿದ್ದೀವಿ. ಸೊ ಇವಾಗ ನೀರು ಕುಡಿದ್ಬಿಟ್ಟು ಹೋಗಿ ಮಲ್ಕೊಳ್ಳೋದೇ ಕೆಲಸ, ಬೇರೆ ಏನೂ ಇಲ್ಲ. ಸದ್ಯಕ್ಕೆ ಎಡಿಟಿಂಗ್ ಎಲ್ಲ ಮುಗಿದಿರೋದ್ರಿಂದ ಆರಾಮಾಗಿ ಮಲ್ಕೋಬೋದಪ್ಪ. ನಾನು ಮುಖದ ಹತ್ರ ಏನೋ ಆಗ್ತಿದೆ, ಯಾರಾದರೂ ಕಮೆಂಟ್ ಮಾಡಿ ಅದಕ್ಕೆ ಏನು ಮಾಡ್ಬೋದು ಅಂತ ಕೇಳಿದ್ದೆ. ಸೊ ಯಾರೂ ಕಮೆಂಟೇ ಮಾಡಿಲ್ಲ ಮೀನ್ಸ್ ಜಾಸ್ತಿ ಯಾರೂ ಲಾಗ್ಸ್ ನೋಡೋದೇ ಇಲ್ಲ. ನೋಡೋದೇ 20 to 30 ಮೆಂಬರ್ಸು. ಅದರಲ್ಲಿ ಯಾರು ಕಮೆಂಟ್ ಮಾಡಬೇಕು? ಈ ಒಂದು ನಂಬರ್ಸ್ನ ಜಾಸ್ತಿ ಮಾಡಬೇಕು. ಅದು ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಬೇಕು. ನೀವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತಂದರೆ, ಸಿಂಪಲ್ಲು, ಲಾಗ್ ನೋಡಿದಾಗ ನಿಮ್ಗೆ ಏನಾದರೂ ಇಷ್ಟ ಆದರೆ ಅದನ್ನು ಫ್ರೆಂಡ್ಸು, ಫ್ಯಾಮಿಲಿ, ನಿಮ್ಗೆ ಗೊತ್ತಿರೋರು, ಈ ಥರ ಲಾಗ್ಸ್ ಎಲ್ಲ ನೋಡೋರು, ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋರು ಅವ್ರಿಗೆಲ್ಲ ಶೇರ್ ಮಾಡಿದ್ರೆ ಸಾಕು. ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಆಗಬೇಕು. ಸೊ ಉಳಿದಿರೋದನ್ನ ನಾನು ಪ್ರಿಪೇರ್ ಮಾಡ್ಕೊತೀನಿ. ಇವಾಗ ಹೋಗಿ ಮಲ್ಕೊಳ್ಳೋವಂಥ ಟೈಮು. ಮತ್ತೆ ನಿಮಗೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗೋವಂಥ ಕಂಟೆಂಟ್ ಏನಿಲ್ಲ, ಆದರೂ ನಾನು ಹೇಳ್ಬೇಕಲ್ಲ, ನನ್ನ ಕರ್ತವ್ಯ ಅದು, ಹೇಳಲೇಬೇಕು. ಸೊ ಬನ್ನಿ, ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.